ನೋಡ್ರಿಪ್ಪ ಲಲಿತಕ್ಕರ, ನೀವೇನೇನಾರ ಹೇಳಕ್ಕೆ ಹೋಗ್ಬೇಡ್ರಿ. ಅಷ್ಟಕ್ಕೂ ನಮ್ಮ ಚಿಕ್ಕಮ್ಮ ನನಗೆ ಯಾಕೆ ಮೋಸ ಮಾಡ್ತಾಳೆ? ಹಂಗಿತ್ತು ಅಂದ್ರೆ ನನಗೆ ಹೇಳ್ತಿದ್ಲು, ನಿಮ್ಗೆ ಯಾಕೆ ಹೇಳ್ತಿದ್ಲು? ಅಲ್ಲ ಮಲ್ಲವ, ಹೆಂಗೆ ವಿಚಾರ ಮಾಡ್ತೀನಿ ನೀನು? ನಿಮ್ಮ ಚಿಕ್ಕಮ್ಮ ನಿನ್ನೆದ್ರಿಗೆನ ಹಿಂಗವ ನನ್ನ ಮಗ ಹಿಂಗೆಲ್ಲ ತೊಂದ್ರೆ ಐತಿ, ನಿನ್ನ ಮಗಳನ್ನ ಕೊಡು ಮದುವೆ ಮಾಡ್ಕೊಂತ ನಾವು ಎಣ್ಣೆ ಸಂಬಂಧ ಅಂತಂದು ಹೇಳ್ತಿದ್ದಾಳೇನ? ಯಾ ತಾಯಿ ಹೇಳ್ತಿದ್ದಾಳೆ ನನ್ನ ಮಗ ಹಿಂಗೆ ತೊಂದ್ರೆ ಐತಿ ಅಂತಂದು? ಅದಕ್ಕೆ ಮುಚ್ಚಿಟ್ಟು ಮಾಡಕತ್ತಾಳ. ಅಷ್ಟಕ್ಕೂ ಆಕೆಯಾಗೆ ಬಂದು ನನ್ನ ಎದುರಿಗೇನು ಹೇಳಿಲ್ಲ, ಹೆಂಗ ಸುದ್ದಿ ಬಂದು ಕಿವಿ ಬಡಿತಾವ ನನಗೆ. ಅದಕ್ಕೆ ನಿನಗೆ ಹೇಳಿದೆ. ನಾನು ಗೊತ್ತಿದ್ದಟ್ಟು ನಾ ಹೇಳೇನಿ, ಇನ್ಮೇಲೆ ನೀನೇ ಬಿಟ್ಟದ್ದು. ಬೇಕಾದ್ರೆ ಕೊಟ್ಕೊಂಡು ಮಾಡ್ತಾನೆ ಮಾಡ್ಕೆ, ನಾನಾರ ಏನು ಮಾಡಕ್ಕೆ ಹೋಗ್ಲಿ, ನಿನ್ನ ಹಣೆ ಬರ ಅದ. ಮತ್ತೆ ಇಲ್ಲಿ ಹೋದ್ರೆ ಹುಲಿ ಹೋತಾನ ಅಂತ ಜನ ಅದಾರ ಅಂತಂದ್ರೆ ಇಂಥ ಸುದ್ದಿ ಸಿಕ್ಕರೆ ಬಿಡ್ತಾರೆ, ಬಡದು ಬಾಯಿ ಹಾಕ್ಕೊಂಡ್ಬಿಡ್ತಾರವ. ನನಗೂ ಗೊತ್ತಾಗೈತೆ ಬಿಡೋ ವಿಚಾರ ಇದು. ನಾನು ಹೇಳೋಣಂದೆ, ನೋಡಪ್ಪ ಮತ್ತೆ ಯಾಕೆ ಅವ್ರ ಸಂಬಂಧಿಕರು ಅವರು ಮತ್ತು ಅವ್ರಿಗೆ ಹುಡುಗಿಗೆ ತೊಂದರೆ ಮಾಡ್ತಾರ ಅಂಥೇಳಿ ಹಿಂಗೆ ಹೇಳಕತ್ತಾರ ಅಂತ ಅನುಮಾನ ಪಡಬಾರ್ದಲ್ಲ. ಅದಕ್ಕೆ ಸುಮ್ಮನೆ ಆಗ್ಬೇಕು ನಾವ. ಯಾಕೆ ನೀವು ಮೊದಲು ಒಂದು ನಾವೇನು ಕಡೆಯಲ್ಲಾರ ಈಗ ಹೆಣ್ಣು ಕೊಟ್ಟಿರೋರಲ್ಲ, ಅದಕ್ಕೆ ನಮ್ಗೆ ಯಾಕೆ ಬೇಕಂತ ಹೇಳಕತ್ತಾರ ಅನ್ಕೋಬಾರ್ದಲ್ಲ. ಅದಕ್ಕೆ ಸುಮ್ಮನೆ ಅದೇ. ಸುಮ್ಮಿ ನಿನಗೂ ಗೊತ್ತಾಗೈತೇನ್ಲಿ ಅದು ವಿಚಾರ ಹಂಗಾರೆ? ಲಲಿತಕ್ಕ, ನಿನಗೂ ಗೊತ್ತಾಗೈತೆ, ನನಗೆ ಗೊತ್ತಾಗಂಗಿರ್ತೇನ? ಮತ್ತು ನೀನು ಬೇರೆ ನನಗೆ ಬೇರೆನ? ನಿನಗೆ ಗೊತ್ತಾದ್ರೆ ಮುಗಿತವ. ನೀವು ಇಷ್ಟೆಲ್ಲ ಹೇಳಕತ್ತೀರಿ ಅಂದ್ರೆ ನನಗೂ ಯಾಕೆ ಖರೆ ಅನ್ಸಕತ್ತೈತಿದೆ. ಹೌದಲ್ಲ, ಪಕ್ಕ ಮಾಡ್ಕೊಂತ ನಮ್ಮ ಚಿಕ್ಕಮ್ಮನ ಕೇಳಿ ನಾನು. ನೋಡ್ಮಲ್ಲ, ಚಿಕ್ಕಮ್ಮನ ಕೇಳಕ್ಕೆ ಮುಂಚೆನ ಇನ್ನೊಂದ್ಸಲ ಬಿಟ್ಟು ಇನ್ನೊಂದ್ಸಲ ವಿಚಾರ ಮಾಡ ನೋಡ. ನಿನ್ನ ಮಗಳು ನಾಳೆ ಕೊಟ್ಟು ನೋಡಪ್ಪ ಹಿಂಗೆಲ್ಲ ಇತ್ತು ಸಮಸ್ಯೆ, ನನಗೆ ಗೊತ್ತಿದ್ರು ನನ್ನ ಮಗಳು ನಾನು ಹಾಳ್ಬಾಯಿ ತಳ್ಳಿದೆ ಅಂತಂದು ಅನ್ಕೋಬಾರ್ದಲ್ಲ, ನೀನು ಮನಸ್ಸಿನಾಗ ನೋವು ಪಟ್ಕೋಬಾರ್ದಲ್ಲ. ಅದಕ್ಕೆ ಹೇಳಕತ್ತೇವೆ, ಒಂದು ಬಿಟ್ಟು 2 ಸಲ ವಿಚಾರ ಮಾಡು. ಇನ್ನೂ ಟೈಮ್ ಐತೆ, ಏನು ಮಿಕ್ಕಿ ಹೋಗಿಲ್ಲ ಅಂತೂ. ಮಿಕ್ಕಿ ನಿನ್ನ ಮಗಳಿಗಿನೂ ವಯಸ್ಸಾಗಿಲ್ಲ, ಹೌದಳಪ್ಪ, ಆಕಿನ ಯಾರು ಮಾಡ್ಕೋಬೇಕು ಮುಂದೆ ಅನ್ನಕ. ಹೆಂಗೈತೆ ಹುಡುಗಿ? ಹೆಂಗೆ ತಿದ್ದಿದ್ದು ಗೊಂಬೆ ಐತೆ, ಕರ್ಪೂರ ಗೊಂಬೆ ಅಂತಕಿನ್ನ ಯಾರು ಮಾಡ್ಕೊಳಕ್ ಮುಂದೆ ಬರಂಗಿಲ್ಲೇನು? ಅದ್ರ ಬೇರೆ ಸಾಲಿ ಕಲ್ತಾಳ, ನೋಡಾಕನ ಅಷ್ಟು ಚಂದ ಅದಾಳ. ಹೋಗಯ್ಯವ್ವ, ನಿನ್ನ ಮಗಳನ್ನ ಕೈ ತೊಳೆದು ಮುಟ್ಟಬೇಕು, ಅಷ್ಟು ಚಂದ ಐತಿ ಅಂತ ಹುಡುಗಿ ತಗೊಂಡು ಹೋಗಿ ಇಂತಲ್ಲಿ ಗಂಟು ಹಾಕ್ತೀಯ? ನಿನಗೇನ ಹುಚ್ಚಿಡದತ್ತೇನ? ಹೋಗ್ಲಿ ಬಿಡ್ಲೆ ಸುಮ್ಮನೆ, ನಮಗೆ ಯಾಕೆ ಅವ್ರ ಮನೆ ವಿಚಾರ? ಪಾಪ ನಮಗೇನ ತಿಳಿದದ್ದು ನಾವು ಹೇಳಿದ್ವಿ. ನೋಡಪ್ಪ ಎಲ್ಲ ಗೊತ್ತಿತ್ತು, ಓಣ್ಯಾಗ ಅಕ್ಕರ ನನಗೆ ಒಂದು ಮಾತು ತಿಳಿಸ್ಲಿಲ್ಲ. ನಮ್ಮ ಮದುವೆನ ಮಾಡ್ತದಲ್ಲ, ನನ್ನ ಮಗಳಿಗೆ ಅಲ್ಲಿ ಕೊಡ್ತದನ್ನ ಇಲ್ಲ ಅಂತ ಅನ್ಕೋಬಾರ್ದಲ್ಲ ಅನ್ನೋ ಉದ್ದೇಶಕ್ಕೆ ಹೇಳೇವಿ. ಪಾಪ ಅವ್ರ ಮನಸ್ಸು, ಅಕ್ಕಿ ಇಷ್ಟ, ನಾವ್ಯಾಕೆ ಬೇಡ ಅನ್ನೋದೈತಿ? ಚಿಕ್ಕಮ್ಮನಾರ ಕೇಳ್ಕೆಲ್ಲಿ, ಅವ್ರ ಅಮ್ಮನಾರ ಕೇಳ್ಕೆಲ್ಲಿ, ಮತ್ತೆ ಬೇಕಿನಾರ ಕೇಳ್ಕೆಲ್ಲಿ. ನಡಿ ನಮ್ಗೆ ಯಾಕೆ ಬೇಕು ಮಂದಿ ಮನೆ ವಿಚಾರ? ನಡ್ರಿ, ಕೆಲಸ ಇದ್ರೆ ನಮ್ಮ ಬೇಕಾದಟ್ಟು ಮನೆಯಾಗ ಕುಂತ್ರು ಕೂತಿಗೆ ಮಠ ಎದ್ರಿ ಎದೆ ಮಠ ಅನ್ನೋಷ್ಟು ಬದುಕು ಬಿದ್ದೈತಿ. ನಮ್ಗೆ ಎದಕ್ಕೆ ಬೇಕು ಊರನ್ ರಾಡಿ? ಸರಿ ತಗಲ್ಲ ತಕ ಬರ್ತೇನೆ ನಾನು. ಈಕೇನು ಓಡೇ ಹೋದ್ಲಲ್ಲ, ಒಂದಿಟ್ಟು ಪುಟ್ಟಿ ಎತ್ತಿಡ್ತಾಳ ನಾ ತಲೆ ಮ್ಯಾಗ ಅಂದ್ರೆ. ಹೋಲ್ ಬಿಡವತ್ತಾಯಿ, ನೀನು ಇಡಬಾ ಒಂಚೂರು. ನನಗೆ ಒಬ್ಬಕ್ಕಿಗೆ ಹಿಡ್ಕೊಳಕ್ಕೆ ಗಾವ್ ಆಗಂಗಿಲ್ಲ, ಅದಕ್ಕೆ. ಇಲ್ಲಾಂದ್ರೆ ಮ್ಯಾಗಿನ ಪುಟ್ಟನು ಬಾಂಡೆ ಎಲ್ಲ ಕೆಳ ಬಿದ್ದುಬಿಡ್ತಾವ. ಅದಕ್ಕೆ ಒಂಚೂರು ಹಂಗೆ ಇಟ್ಟೆ ಅಂದ್ರೆ ತಲೆ ಮ್ಯಾಗ ಹೋಗ್ತಾನೆ ನಾನು ವ್ಯಾಪಾರಕ್ಕರ. ಸರಿ ತಗೊಳವ, ಬರ್ತಾನೆ. ಆಮೇಲೆ ಸೀರೆ ಪರಿ ನಮ್ಮ ಮಂದಿಗೆ ಬೇರೆ ಯಾವ್ದಾರಿಗೆ ಕೊಡಕ್ಕೆ ಹೋಗ್ಬೇಡ. ನೀನು ಮುಂದಿನ ಸಲ ಬಂದಾಗ ಒಂದು ಸೀರೆ ಜಾಸ್ತಿ ಕೊಡ್ತಾನೆ ಅಂದದ್ಕೆ ಕೊಟ್ಟಾನೆ ನನ್ನ ಬಾಂಡೆನ. ತೆಗೆದಿಡು, ನಾನಾ ಬರ್ತಾನೆ ಏನು? ತಗೊಳವ, ತೆಗೆದಿಡ್ತಾನಂತ. ಬಾಂಡೆ ತಗೊಂಡಿರ್ತಾನೆ, ತೀರಾ ಒಂದು ಸೀರೆ ಕೊಡಂಗಿಲ್ಲ ನಾನು. ಸರಿ ತಗ, ಬರ್ತಾನೆ ಹಂಗಾರ. ಬಾಂಡೆ ಸೀರೆಗೆ ಬಾಂಡೆ ಕೊಡ್ತೀವ್ರಿ, ಸೀರೆಗೆ ಬಾಂಡೆ. ಬರ್ರಿ ಅಕ್ಕರ ಬರ್ರಿ, ಹಳೆ ಸೀರೆ ತಂಬರ್ರಿ ಅಕ್ಕರ, ಹೊಸ ಬಾಂಡೆ ತಗೊಳ್ರಿ. ನೀವು ಹಳೆ ಸೀರೆ ಕೊಡ್ರಿ, ನಮ್ಮ ಹೊಸ ಬಾಂಡೆ ತಗೊಳ್ರಿ ಅಕ್ಕರ. ಲಲಿತಕ್ಕರ, ನಿಮ್ಮ ಮಾತು ನಂಬೋದಲ್ರಿ ನಾನು? ಏನು ಮಾಡೋದಕ್ಕತ್ತವ, ನಂಬಕ ಬೇಕು. ಫಸ್ಟ್ ಸಲ ನನಗೂ ಈ ಸುದ್ದಿ ಕಿವಿ ಬಿದ್ದಾಗ ಹಂಗೆ ಅನ್ನಿಸ್ತು, ಏನು ಕರೆಯವ ಏನು ಸುಳ್ಳು ಇದು ಅಂತಂದು. ಆದ್ರೂ ಪಾಪ ನಿನ್ನಿದ್ರಿಗೆ ಹೇಳಿಲ್ದಂಗೆ ಇರೋಕ್ಕಾಗಂಗಿಲ್ಲಲ್ಲ. ಈಗ ದೊಡ್ಡಕ್ಕೆ ಯಾಕೆ ಹೋಗಿ ಅಂತ ಮಾಡಿದಕ್ಕೆ ಹಿರೋ ಸೊಸೆ. ಈ ವಿಚಾರ ತನ್ನ ಕಿವಿ ಬಿದ್ದ ಹೋಗ್ಲತ್ಲಾಗ ಹಾಳಾಗಿ ಇವನು ಇನ್ನೊಂದು ಮದುವೆ ಮಾಡ್ಕೊಂಡೆ ಅಂದ್ರೆ ನನ್ನ ದಾರಿ ಸ್ವಚ್ಛ ಆಗ್ಬಿಡ್ತೈತಿ. ಮುಂದೆ ನಾನು ಯಾವ್ದಾರ ಎಣ್ಣೆ ಸಂಬಂಧ ನೋಡಿ ಮದುವೆ ಆಗ್ಬೋದಲ್ಲ ಅಂತಂದು ತಲೆಯಾಗ ಇಟ್ಕೊಂಡ ಹೋಗ್ಯಾಳಾಕಿ. ನೀನು ಅದನ್ನು ಅರ್ಥ ಮಾಡ್ಕೊವಲ್ಲಿ. ನೀನು ಹೆಂಗೆ ಅರ್ಥ ಮಾಡಿಸ್ಬೇಕವ ನನಗೆ ಅಂತ ತಿಳಿವಲ್ದು. ಇದಕ್ಕೂ ಮಿಕ್ಕಿ ನೀನು ಬಿಟ್ಟದ್ದು ಹೆಂಗಾರ ಮಾಡವ. ಸರಿ ತಗ ಬರಲ, ನಾನು ಕೆಲಸದ ಒಳಗೆ ಬಾ, ಬೇಕಾರೆ ಒಳಗೆ ಚಾಗಿ ಕುಡಿದು ಹೋಗುವಂತಂತ. ಬ್ಯಾಡ ತಗರಿಲ್ಲ ತಕ್ರ, ಇನ್ನೊಮ್ಮೆ ಯಾವಾಗಾರ ಬಂದಾಗ ಕುಡಿತೇನಂತ. ಈಗ ಒಟ್ಟು ಅವಸರ ಐತೆ ನನಗೆ. ಸರಿ ತಗೊಳವ ಹಂಗಾರ. ಇಲ್ಲಿ ಕೇಳವ ಮಲ್ಲವ, ಮತ್ತು ನಾವು ಹೇಳಿವಿ ಅಂತ ಅಂದಿಗಿಂದಿ ನೀನು ಮೊದ್ಲ ನಮ್ಮ ಓಣಾಗ ನಾವು ಅಂದ್ರೆ ಆಗಿ ಬರಂಗಿಲ್ಲ. ಮತ್ತು ನೋಡು ಅವ್ರಿಗೆ ನಮಗೆ ಜಗಳ ಹಚ್ಚಿಟ್ಟು ನೀನು. ಇಲ್ಲಿ ತಗರಿಲ್ಲ ತಕ್ರ, ಅನ್ನ ಹೆಂಗೆ ವಿಚಾರ ಮಾಡ್ಬೇಕು ಹಂಗೆ ಮಾಡ್ತಾನೆ, ನಿಮ್ಮ ಹೆಸರು ಏನು ತೆಗೆಯೋದಲ್ಲ. ಸರಿ ತಗೊಳವ, ಹಂಗೆ ಮಾಡು. ಲಲಿತಕ್ಕ, ಯವ್ವ ನೀ ಇಲ್ಲೇ ಎದಿ ಮ್ಯಾಗ ಬಂದು ಇದ್ಕೊಂಡಿದ್ದಿ. ನೀನು ಮಾತಾಡ್ಸಂತ ಬರ್ಬೇಕ ಬೇಡ? ನಾನು 10 ಲಕ್ಷದಾಗದೀನಿ, ನೀ ಮಾತಾಡ್ಸತಿ ಒಮ್ಮೆಟಿ ಹೆದರಿಕೆಂದ ಬಿಟ್ಟು ನಾನು. ಅಯ್ಯ ಲಲಿತಕ್ಕ, ನೀನ ಮಂದಿ ಹೆದರ್ಸ್ತೀಯವ ಅಂತಂದ್ರೆ ನಿನ್ನ ನಾ ಹೆದರ್ಸದ್ ನಾನು. ಅದು ಹೋಗ್ಲಿ,
ಮತ್ತು ಈ ವಿಚಾರ ಎಲ್ಲ ಹೆಂಗೆ ಗೊತ್ತಾತ್ ನಿನಗೆ? ಹೆಂಗೆ ಗೊತ್ತಾತ ಅಂದ್ರೆ ನಿನಗೆ ಹೆಂಗೆ ಗೊತ್ತಾಗತ್ತ ನನಗೂ ಹಂಗೆ ಗೊತ್ತಾತು. ಏನಲ್ದಕ್ಕ ಹೇಳವ್ವ ಹೆಂಗೆ ಗೊತ್ತಾತು? ಯಾರು ಹೇಳಿದ್ರು? ಅದೆಲ್ಲ ಈಗ ಯಾಕಲೆ ಟೈಮ್ ಬಂದಾಗ ನಾನು ಹೇಳ್ತೇನಂತ. ಈಗೇನು ಒಟ್ಟು ಹುಡುಗಿ ಮದುವೆ ನಿಂತ್ರಾತಿಲ್ಲ. ಹ್ಞೂ ಅಲ್ಲಲ್ತಕ್ಕ, ಇದೊಂದು ಮದುವೆ ತಪ್ಪಂದ್ರೆ ಪಾಪ ನಮ್ಮ ಮದುವೆ ಜೀವನ ಸರಿ ಆಕತಿ. ಅದೇನೋ ಅಂತಾರಲ್ಲ, ಒಣಕಿ ಉಗುರು ಸುತ್ತಿನ ಮೇಲೆ ಒಣಕಿ ಪೆಟ್ಟ ಅಂದಂಗೆ ಆಕತ್ತ ಹುಡುಗಿದು. ನಾವ ನಿಂತು ಮದುವೆ ಮಾಡೀವಿ, ನಮ್ಮ ಕಣ್ಣಿದ್ರಿಗೆ ನಾವು ಹುಡುಗಿ ಜೀವನ ಹಾಳಾಕತಿ ಅಂದ್ರೆ ಹೆಂಗೆ ನೋಡ್ಕೊಂಡು ಸುಮ್ಮನೆ ಇರಲ್ಲ ನಾನು? ಬಾಕಿನ ಮಕ್ಕ ನೋಡೇನು ಆಕೆ ಸಹಾಯ ಮಾಡ್ಬೇಕನ್ನೋದೇನಿಲ್ಲವ. ಆದ್ರೆ ಆ ಹುಡುಗಿ ನಮ್ಮ ಮಾದೇವಿ ಅಂತ ಜೋರಿಲ್ ಬಿಡ, ಆಕೆ ಸಂಪನ್ನಿದಾಳ. ಅದಕ್ಕೆ ಆ ಹುಡುಗಿ ಮಕ್ಕ ನೋಡ್ಕೊಂಡು ಒಂಚೂರು ಏನಾರ ಹೆಲ್ಪ್ ಮಾಡ್ಬೇಕಂತ ಅನಿಸಿ ನಿನ್ನ ಮುಂದೆ ಹೇಳ್ಕೊಂಡಿದ್ದೆ ನಾನು. ನೀನು ಚಲೋ ಹೇಳಿದಕ್ಕಿಗೆ ಅಡ್ಡಿಲ್ಲ. ಹಂಗೆ ದೇವ್ರು ನಮ್ಮ ಮೇಲೆ ಅದನವ. ಹೆಂಗ ನಿನ್ನ ವಿಷಯ ಗೊತ್ತು ಮಾಡ್ಯಾನಲ್ಲ, ಸಾಕಷ್ಟ. ಏನೋ ನಮ್ಮ ಕೈಲಿ ಆಗಿದ್ದ ಸಹಾಯ ನಾವು ಮಾಡೋದವ, ಆಗ್ಲಾರ್ದೇನು ಮಾಡೋದಕ್ಕತ್ತೆ. ಅದಕ್ಕೆ ಸರಿ ತಗವ, ಮನೆ ಕೆಲಸದ ನಾನು ನಮ್ಮ ಮತ್ತೆ ಬಂದ್ಲಂದ್ರೆ ಈಗ ಹೊಯ್ಕೊಳಕ್ಕೆ ಹತ್ತಳ. ಇನ್ನು ಇಡತ್ತತ್ತ ರೊಟ್ಟಿ ಸುಟ್ಟಲ್ಲೇನು ಅಂತೇಳಿ ಹೊಲಕ್ಕೆ ಹೋಗಿರ್ತದೆ. ಬರೋದ್ರಾಗ ಒಂದು 4 ರೊಟ್ಟಿ ಬಿಡಿತೀನಿ. ಲಾಸ್ಟ್ ಒಂದು 2 ರೊಟ್ಟಿ 3 ರೊಟ್ಟಿ ಇದ್ದಾಗ ಬಿಟ್ಟಿರ್ತಾನೆ. ಬಂದ ಮೇಲೆ ಸುಟ್ಟು ಕೊಡ್ತಾನೆ. ಅಯ್ಯನಂತಕ್ಕ ಜೋಳದ ಹಿಟ್ಟು ಜಿಗಿಟ ಆರ್ತೈತವ, ಚಪಾತಿ ಹಿಟ್ಟಾದ್ರೆ ನಡಿತೈತಿ. ಈ ಕಡೆಗೆ ಈಗ ನಾದ ಹಿಟ್ಟನ್ನು ಒಂದು ತಾಸು ಬಿಟ್ಟು ಉದ್ದಿದ್ರನ್ನ ಚಪಾತಿ ಮೆತ್ತ ಚಲೋ ಬರ್ತಾವು. ಜೋಳದ ಹಿಟ್ಟು ತಡ್ಕೊಳಂಗಿಲ್ಲ ಬಿಡ, ಪಿಸಿಗೆ ಆಗಿಬಿಡ್ತೈತಿ. ರೊಟ್ಟಿ ಬೆಳೆಯಕ್ಕೆ ಬರೋದಲ್ಲ, ಹಂಚಿಗೆ ಹಾಕಕ್ಕೂ ಬರೋದಲ್ಲ. ಇಲ್ಲ ಹೋಗಲೆ ಹಿಟ್ಟಂದ್ರೆ ಹಿಟ್ಟು ನಾದೇದು ಹಿಟ್ಟು ಉಳ್ಸಂಗಲ್ವ. 4 ರೊಟ್ಟಿಲ್ಲ ಉದ್ದಿಟ್ಟಿರ್ತೇನೆ ಅವ್ರ ಸಲುವಾಗಿನ. ಅವ್ರು ಬಂದ ಮೇಲೆ ಹಂಚಿಟ್ಟು ಬೇಯಿಸ್ಕೊಡ್ತಾನೆ. ಇಲ್ಲ ಅಂದ್ರೆ ನಮ್ಮ ಮತ್ತೆ ಹುರಿದ ಮುಕ್ತಾಳನ್ನ ಬಿಸಿ ರೊಟ್ಟಿ ಮಾಡೋದಿಲ್ಲ ಅಂದು ಅವತ್ತು ನೋಡಿದಿಲ್ಲ, ಯಾವ ಬರೀ ಜಗಳ ಮಾಡಿದ್ಲು. ಸಾಕಾಗೋಕತ್ತವ ಇವಾಕಿ ಬಿಸಿ ರೊಟ್ಟಿ ಸಲುವಾಗಿ. ಪಾಪ ನಮ್ಮವು ಬಂದಾಗಿದ್ದ ನನಗೆ ಒಂದಿಟ್ಟು ರೊಟ್ಟಿದ ಆಸರಾಗೈತಿ. ಈಗ ನಾನು ಯಾವಾಗ ರೊಟ್ಟಿ ಸುಡಕ್ಕೆ ಕುಂತ್ರೆ ಎದ್ದೇಳ್ತಾನೆ, ನಾ ಸುಡ್ತಾನೆ ಅಂತತಿ. ಇವತ್ತು ಸುಡ್ತಾನೆ ಅಂದ್ಲಕ್ಕವ್ವ. ನಾನು ಹೋಲ್ ಬಿಡಬೇವ, ಯಾಕೆ ರೊಟ್ಟಿ ನೋವಾಗ್ಯವಂತಿದೆ, ನಾ ಎಲ್ಲ ಆಮೇಲೆ ಸುಡ್ತಾನೆ ಅಂತ ಬಿಡಿಸೀನಿ. ಹೌದೇನ್ಲಕ್ಕ? ಚಲೋ ಆತ್ಬಿಡ. ಹೆಣ್ಮಕ್ಳಿದ್ರೆ ತಾಯಿಗೆ ಆಸ್ರಂತ, ಗಂಡು ಮಕ್ಳಿದ್ದೆ ಅಂದ್ರೆ ತಂದೆಗೆ ಆಸ್ರಂತ. ನೋಡವ, ತಾಯಿ ತಂದೆ ಬಂದಾರ ಕುಂದ್ರಿಸಿ ಮಾಡಿ ನೀಡಾಕತ್ತಿದಿ. ಪುಣ್ಯ ಬೇಕು ಬಿಡಲ್ಲತಕ್ಕ ಹಿಂಗೆ ಮಾಡ್ಬೇಕಂದ್ರೆ. ಏನು ಪುಣ್ಯನ ಏನ ಬಿಡಲಿ, ನಮ್ಮ ತಮ್ಮಗಳು ಚಂದ ಇದ್ದಿದ್ದೆ ಅಂದ್ರೆ ಅವ್ರು ಯಾಕೆ ಇಲ್ಲಿ ಬಂದಿರ್ತಿದ್ರು? ಅಲ್ಲಿ ಮನ್ಸಿ ಬೇಜಾರ. ಅವನೊಬ್ಬ ಹಂಗಾದ, ಇವನೊಬ್ಬ ಬರೀ ಹೊಲ ಹೊಲ ಊರು ಅಕ್ಕೇರಿ, ಅವ್ರಿಗೆ ಅದನ್ನು ಕೊಡಿಸಿದೆ ಇವ್ರಿಗೆ ಅದನ್ನು ಕೊಡಿಸಿದೆ ಅನ್ಕಂತ ಇವ ಆಟಾಡ್ತಾನೆ ದೊಡ್ಡವ. ಹಂಗಾಗಿ ಯಾಕೊಬ್ರಿಗೆ ವಜ್ಜೆ ಮಾಡೋದು ಅಂದು ಬೇರೆ ಇರ್ತೀವಿ ಅಂದ್ರೆ ಅವರು. ನಾನೆಲ್ಲ ಮಾಡ್ಕೊಂಡು ಉಣ್ತೀವ, ನಾವು ಗಂಡ ಹೆಂಡತಿ ಇಬ್ಬರಿಗೇನು ವಜ್ಜೆ ಆಗೋದಿಲ್ಲ ಅಂತಂದ್ರೆ ಆಗಲಿ ಮಾಡ್ಕೊಂಡು ಉಣ್ವಲ್ರಕ್ಕ. ಒಂದು 4 ದಿನ ನಮ್ಮ ಮನೆಗೆ ಬರ್ರಿ ಅಂದು ಕರೆಸ್ಕೊಂಡನ್ನಷ್ಟು ನಾನು. ಅಂದಂಗೆ ನಿಮ್ಮ ತಮ್ಮಂದೇನು ಸರಿ ಆಗಿಲ್ಲ ಎನ್ನಿಲ್ತಕ್ಕ? ಸಣ್ಣ ಒಂದು ಸರಿ ಮಾಡ್ಬೇಕಂತಂದೆಲ್ಲ ಮಾತಾಡೇನವ. ಏನಾಗೈತಿ ಏನಿಲ್ಲ ಅಂತ ನಾನು ಹೇಳ್ತೀನಿ. ಒಂದು ಫೋನ್ ಮಾಡಿಲ್ಲ, ಹೇಳಿಲ್ಲ. ಈಗ ಆಕೆಗೆ ಫೋನ್ ಮಾಡಿದ ಮೇಲೆ ಗೊತ್ತು ನೋಡು. ಸರಿ ತಗೊಳ್ಳಿ, ರೊಟ್ಟಿ ಬಿಡ್ಬೇಕು ನಾನು. ಇನ್ನಂಗಲ್ವ, ಆರಾಮದಿರಿ ಗಂಡ ಗುಂಡಿ ಇಬ್ರ. ಆ ಅಜ್ಜಿಗೇನೋ ಒಂದಿಟ್ಟು ಗಂಜಿ ಆಮೇಲೆ ಮಾಡಿ ಹಾಕಿದ್ರೆ ಆಗುತ್ತೆ. ನಿನ್ನಂಗಿಲ್ವ, ನಂದು ಜಂಜಾಟ ಜಗ್ಗೈತಿ. ಏನ್ರಿ ಇದು? ನಾವು ಬಂದು ಇಷ್ಟೊತ್ತಾತು ಇನ್ನಾದ್ರೂ ಯಾರು ಜನನ ಬರಕ್ಕೆ ತಯಾರಿಲ್ಲಲ್ಲ. ಜನಕ್ಕೆ ಇವ್ರಿಗೇನು ದುಡ್ಡು ತಗೊಳ್ಬೇಕಾರೆ ಅಷ್ಟು ಜಮಾ ಹಾಕಾರ ಕಟ್ಟ ಮುಂದಂದ್ರೆ ನಾವೇ ಬಂದು ಕಾಯ್ಬೇಕು. ಇವ್ರನ್ನ ಹೆಣ ಕಾದಂಗೆ ಆಕತ್ ನೋಡ್ರಿ. ಇಲ್ಲಿ ತಡ್ರಿ ಸರ್, ಪ್ರತಿ ಸಲ ಹಿಂಗೆ ಮಾಡ್ತಾರೆ ಇವರು. ಇವತ್ತು ಯಾವುದೊಂದಕ್ಕೂ ಬಿಗಿ ಮಾಡೇ ಹೋಗೋಣಂತೆ. ನೆಕ್ಸ್ಟ್ ಟೈಮಿಂದ ಪ್ರತಿ ವಾರನೂ ಕರೆಕ್ಟಾಗಿ ಬಂದು ಟೈಮ್ ಟು ಟೈಮ್ ಕಟ್ಟಿದ್ರೆ ಮಾತ್ರ ನೆಕ್ಸ್ಟ್ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಲೋನ್ ಕೊಡಂಗಿಲ್ಲ ಅಂತಂದು ಹೇಳ್ಬಿಡ ನನ್ನ ಕಂಡೀಷನ್ನಾಗಿ. ಹೋಗ್ರಿಪ್ಪ, ಸಾಕಾಗೈತಿ. ಇವ್ರ ಮನೆ ತನಕ ಬಂದು ದುಡ್ಡು ಕಟ್ಟಿಸ್ಕೊಳೋದಲ್ಲ, ಮತ್ತೆ ಮೇಲೆ ಇವ್ರು ಅಂದಂಗೆಲ್ಲ ಅನಿಸ್ಕೊಂಡು ಹೋಗ್ಬೇಕು. ಸರಿ ತಗೊಳ್ರಿ, ಕರೀರಿ ಅವ್ರನ್ನ ಹೊರಗೆ. ಸಂಗತ್ ಸರ್, ಇವ ಯಾಕೆ ಕಳ್ಕ ಹೋಗಿದ್ದಾನವ? ಈ ವಾರ ಬರಬೇಡ್ರಿ ಅಂತಂದು ಹೋದ ವಾರನೇ ಹೇಳಿ ಕಳ್ಸೀನಿ ನಾನು. ಮುಂದಿನ ವಾರ ಬರಬೇಡಪ್ಪ, 15 ದಿನ ಬಿಟ್ಟು ಬಾ ಅಂತಂದು. ಯಾಕೆ ಬರಕ್ಕೆ ಹೋಗಿದ್ದಾನ ಇದು? ಎದಕ್ಕೆ ಬೇಕು ಪುಕ್ಷಟ್ಟೆ ಹಮಾಲಿ ಮಾಡೋ ಕೆಲಸ? ತಿಂದದ್ದೆಲ್ಲ ಉಂಡದ್ದೆಲ್ಲ ಅದೇನೋ ಬಂದು ಹಣಿ ಬಡಿತ ಅನ್ನಂಗೆ ಆಯ್ತು ನೋಡಿ ನನ್ನ ಬಳೆ. ಇದು ಒಳ್ಳೆ ತಗ ನಾನು ಹಿರಿಯತ ನಾನು. ಓ, ನೀವ ಬಂದ್ರಾ? ಚಲೋ ಆತ್ ಬಿಡ್ರಿ. ತರ್ರಿ ದುಡ್ಡು ತರ್ರಿ, ಬೇಡ ಬೇಡ ಮತ್ತೆ ಬೇರೆ ಕಡೆ ಸಂಘಕ್ಕೆ ಹೋಗೋದವು. ನೀವಂತೂ ಬೇಗ ತರೋದೇ ಇಲ್ಲಪ್ಪ. ಎಲ್ಲ ಕಡೆನೂ ಸಂಘದಷ್ಟು ಜಲ್ದಿ ತಂದು ದುಡ್ಡು ಕಟ್ಟಿಬಿಡ್ತಾರ. ನಿಮ್ಮ ಸಂಘದವ್ರು ಮಾತ್ರ ಒಟ್ಟ ಕಟ್ಟಂಗಲ್ಲ ನೋಡ್ರಿ. ನಾವೇ ಕಾಯ್ಬೇಕು ನಿಮ್ಮನ್ನ. ಅಲ್ರಿ ಸರ್, ಹೋದ ವಾರನ ಹೇಳಿದ್ದಿಲ್ಲೇನ್ರಿ? ಮುಂದಿನ ವಾರ ಬರಬೇಡ್ರಿ, ಅದ್ರ ಮುಂದಿನ ವಾರ ಬರ್ರಿ, ಅಷ್ಟ ತನಕ ಒಂದಿಟ್ಟು ರೊಕ್ಕನ ಕೊಡ್ತಾವು ಅಂತಂದು ಹೇಳಿದ್ವಿ. ಆದ್ರೆ ನೀವು ಈ ವಾರನ ಬಂದ್ಬಿಟ್ಟಿರಿ. ಹಾಗಾಗಿ ಜನ ಯಾರು ಬಂದಿಲ್ಲ. ನಾ ಹೆಂಗೆ ಜಮಾ ಮಾಡ್ಲಿಕ್ಕೆ ಅವ್ರನ್ನ? ರೊಕ್ಕ ತಂಬರಿ ಕಟ್ರಿ ಅಂದ್ರೆ ನಾ ಎಲ್ಲಿಂದ ತಂದು ಕಟ್ಲಿ? ಎಲ್ಲರೂ ತಗೊಂಡಾರ, ಎಲ್ಲರೂ ಕೊಟ್ರೆ ನಾ ಕಟ್ಟಕ್ಕಿ. ಇದು ಯಾವನ್ನೇ ಬೇಕ್ರಿ ಪುಕ್ಷಟ್ಟೆ ಹಮಾಲಿ ಮಾಡೋ ಕೆಲಸ? ಅದೆಲ್ಲ ನಮಗೆ ಗೊತ್ತಿಲ್ಲಮ್ಮ. ನೀವು ಜವಾಬ್ದಾರಿ ತಗೊಂಡ್ರಿ, ನೀವು ಲೀಡರ್ ಆಗಿರಿ. ಹಂಗಾಗಿ ನಾವು ಬಂದು ನಿಮ್ಮನ್ನೇ ಕೇಳೋದು. ನೀವೆಲ್ಲರನ್ನ ಜಮಾ ಮಾಡ್ಬೇಕು ಅವ್ರನ್ನ. ಸಾಲ ಕೊಡೋ ಮುಂದೆ ಹೆಂಗೆ ಜಮಾ ಮಾಡಿರ್ತೀರಲ್ಲ ಹಂಗೆ ವಾಪಸ್ ಕಟ್ಟೋ ಮುಂದೂ ಜಮಾ ಮಾಡಿ ದುಡ್ಡು ತಂದು ಕೊಡ್ಬೇಕಾಗಿ ನಿಮ್ಮ ಜವಾಬ್ದಾರಿ ಅದು. ಯಾಕೆ ಸರ್, ಏನಾಯ್ತು? ಯಾಕೆ ಬಾಯ್ ಮಾಡಕತ್ತಿದೆ? ನಿನ್ನ ದನಿ ಕೇಳದ್ಕ ಬಂದು ನೋಡವ ನಾನು. ಚಲೋ ಹಾಕ್ಬಿಡ್ಲೆ ಬಂದದ್ದು ನೀನು.
ನೋಡ್ಲೆ ಲೀಡ್ರ್ ಆಗ್ಯಾನಂತ ನಾನೇನ, ಹಂಗಾಗಿ ಎಲ್ಲರೂ ರೊಕ್ಕ ನೀವ ತಂದು ಕಟ್ಬೇಕ್ರಿ, ನಾವೇನ್ ಮಾಡಕ್ಕಾಕತಿ ಅಂತಾರ. ನಾನು ಲೀಡ್ರ್ ಆಗ್ಯಾನಂದ್ರ ನನಗೇನು ಕೆಟ್ಟ ಮಾಡಿ ತಲೆ ಮೇಲೆ ಇಟ್ಟಾರ ಅವ್ರು? ನೀನ ಯಾವನೇ ಬೇಕಾಗಿತ್ಲೆ ಇದು ಲೀಡರ್ಶಿಪ್? ನಾ ಒಲ್ಲೆ ಅಂತ ಅವಾಗ ಅಂದೆ. ಇಲ್ಲ ನಿನ್ ಕೈಯಾಗ ರೊಕ್ಕ ಇರ್ತಾವು, ಕಟ್ತಿದಿ, ಎಲ್ಲ ದುಂಡು ಇಟ್ಕೊಂತಿದಿ ಅಂತಂದೇಳಿ ಎಲ್ಲರೂ ಸೇರಿ ನನ್ನ ಒಬ್ಬಾಕಿನ ತಂದು ಕುಂದಿರ್ಸ್ಬಿಟ್ರಿಲ್ಲಿ. ಈಗ ನೋಡು, ಈಗ ಮುಂದಿನವ್ರು ಬರಬೇಡ್ರಿ ಅಂತಂದು ಎಲ್ಲರೂ ಸೇರಿ ಹೇಳಿರಿ, ಆದ್ರೆ ಇವ್ರು ಬಂದು ನಮ್ಮನೆ ಬಾಗ್ಲ ಕುಂತಾರ. ಮೊದ್ಲ ನನ್ನ ಗಂಡಗೆ ಇಂಥವೆಲ್ಲ ಅಂದ್ರೆ ಆಗಿ ಬರಂಗಿಲ್ಲ. ಎದಕ್ ಮಾಡ್ಕೊಂತಿದ್ದಿ, ನಿನಗೆ ಎದಕ್ ಬೇಕು ಸಾಲ ಸಂಬಂಧ, ಯಾವ್ದು ಬೇಡ ಬೇಡ ನೀ ಸೇರಕ್ಕೆ ಹೋಗಬೇಡ ಗುಂಪಿನಾಗ ಅಂತಂದು ಹೇಳ್ಯಾರ. ನಾನೇನೋ ಹೋಲ್ ತೆಗಿತ್ಲಾಗ ಓಡ್ಬಾಗ್ಲಾಗ 4 ಮಂದಿ ಜೊತೆ ಇದ್ರೆ ನನಗೂ ಬ್ಯಾಸ್ ಆಕತಿ, ಕೈಯಾಗ ಎದಕ್ಕರ ಇಷ್ಟು ರೊಕ್ಕ ಬಂದು ಅಂದ್ರೆ ಆಸೆ ಆಕೈತಲ್ಲ ಅಂತ ನಾನು ಸೇರ್ಕೊಂಡ್ರೆ ಇವ್ರು ಬಂದು ನನಗೆ ತಿಳಿ ತಿಂತಾರೆ ನೋಡ್ಲಿ. ಹೌದ್ರಿ ಸರ, ಶಾಲೆ ಕೇಳಿದ್ರೆ ತಪ್ಪೇನೈತಿ? ನಾವು ಅಂದಂಗ ಎಲ್ಲರೂ ಸೇರಿ ಹೇಳಿದ್ವಿ ಮುಂದಿನವ್ರು ಬರಬೇಡ್ರಿ ನಮಗೆ ಗುಂಪಿನಿಗೆ, ಆಚ ಕಡೆ ವಾರ ಬರ್ರಿ ಆಮೇಲೆ ಕಟ್ತೇವೆ ಅಂತಂದು. ನೀವ್ ಯಾಕೆ ಇಲ್ಲಿ ಬರಕ್ ಹೋಗಿರಿ? ಏನಮ್ಮ ನೀವೇನು ನಮಗೋಸ್ಕರ ದುಡ್ಡು ಕಟ್ತೀರಾ? ನೀವು ತಗೊಂಡ್ರ ಲೋನಿಗೆ ದುಡ್ಡು ಕಟ್ಟಾಕತ್ತೀರಿ. ನಾವು ಲೋನ್ ಮಾಡೋ ಮುಂದೆ ಹೇಳ್ತೇವೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ, ಲೋನ್ ಶಾಂಕ್ಷನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಸರ ಇನ್ನೊಂದು 50,000 ರೀ, ಇನ್ನೊಂದು 10,000 ಜಾಸ್ತಿ ಮಾಡಿರಿ ಅನ್ಕಂತ 1 ಲಕ್ಷ 1.5 ಲಕ್ಷ ಹಿಂಗೆ ಲೋನ್ ಶಾಂಕ್ಷನ್ ಮಾಡಿಸ್ಕೊಂತೀರಿ. ಅದನ್ನು ಸರಿಯಾಗಿ ವಾರ ಕಟ್ಟೋಕ್ಕಾಗಲ್ಲ ಅಂದ್ರೆ ತಗೋಬೇಕು ಯಾಕ್ರಿ ಲೋನು? ಹೇಳ್ರಿ. ಮತ್ತು ನೋಡಿದ್ರೆ ನಮ್ಗೆ ಜೋರು ಮಾಡ್ತೀರಿ, ಏನು ನಮ್ಮ ಮನೆಗೆ ಕೊಡ್ತೀರಿ ನಾ ಅನ್ನೋರ್ಗತೆ, ಅಮಾಸಿ ದಾನ ಕೊಡ್ತೀರಿ ನಾ ಅನ್ನೋರ್ಗತೆ ಮಾತಾಡ್ತೀರಿ. ಹೀಗೆಲ್ಲ ಮಾಡಿದ್ರೆ ಸರಿ ಆಗಲ್ಲ ನೋಡ್ರಿ ಮೇಡಮ್ರೆ. ನಾ ಹೇಳಿರ್ತೀನಿ ಮೊದಲೇ ನಿಮಗೆ, ಇದ ಒಂದು ಸಲ ನೆಕ್ಸ್ಟ್ ಟೈಮ್ ನಿಮಗೆ ಲೋನ್ ಬೇಕಂದ್ರೆ ಯಾರಪ್ಪಗೂ ನಾನು ಲೋನ್ ಸ್ಯಾಂಕ್ಷನ್ ಮಾಡಲ್ಲ. ನೀವೇನ್ರಿ ಸರ ಸುಮ್ಮನೆ ನಿಂತೀರಿ? ಕೇಳ್ರಿ, ಎಷ್ಟೊತ್ತಾತ ಬಂದು ನಿಂತ್ಕೊಂಡು ನಾವು, ನಮಗೇನು ಕಿಮ್ಮತ್ತಿಲ್ಲ ಬಂದವ್ರಿಗೆ ಮನೆ ಬಾಗ್ಲಿಗೆ. ಹಾಂ ಕೇಳ್ತೀನಿ ಸರ್, ನೀವು ಕೇಳ್ತಾ ಇದ್ರಲ್ಲ ಅದಕ್ಕೆ ಸುಮ್ಮನೆ ಇದ್ದೆ. ಅಲ್ರಿ ಸರ್, ನೀವು ಲಕ್ಷ ಲೋನ್ ಮಾಡೀನಿ, 1.5 ಲಕ್ಷ ಲೋನ್ ಮಾಡೀನಿ, 2 ಲಕ್ಷ ಲೋನ್ ಮಾಡೀನಿ ಅಂತ ಹಂಗ ಬಾಯಿ ಬಂದಂಗೆ ಹೇಳ್ಕೊಂತಾನ ಹೋದೆ ಅಂದ್ರೆ ಇಷ್ಟು ರೊಕ್ಕ ನಾವ ತಗೊಂಡವ್ರೆ ಇಬ್ರ? ಹೋಗ್ರಿ, ನೀವು ನಮ್ಮಂಗ ತಗೊಂಡ್ರ 10 ಮಂದಿ ಅದಾರ, ಅವ್ರನ್ನೆಲ್ಲಾರನ್ನ ಕೇಳ್ಕೇರಿ. ನಾ ಏನ್ ಮಾಡಕ್ ಹೋಗೋಣ? ಅವ್ರು ಬಂದಿಲ್ಲ ಅಂದ್ರೆ ಈಗ ಇಲ್ಲಿ ನಮ್ಮ ಮನೆ ಮುಂದೆ ನೀವು ಜೋರ್ ಮಾಡಿದೆ ಅಂದ್ರೆ ನನ್ನ ಮನೆ ಏನು ನಮ್ಮ ಜಾತಿ ಮನೆ ಏನು ಎಲ್ಲ ಒಂದೇ, ನಾವು ರೊಕ್ಕ ಕಟ್ಟಂಗಲ್ಲ ನೋಡ್ರಿ. ನೀವೇನ್ ಮಾಡ್ಕೊಂತೀರ ಮಾಡ್ಕೇರಿ. ಕೇಳಿಸ್ಕೊಂಡ್ರಿ ಏನ್ರಿ ಸರ್, ಪ್ರತಿ ಸಲನೂ ಹಿಂಗೆ ನೋಡ್ರಿ, ಪ್ರತಿ ವಾರನೂ ಇದ ಮಾತಾ ಅಂತಾರೆ, ಏನು ಮಾಡ್ಕೊಂತೀರಿ ಮಾಡ್ಕೇರಿ ಅಂತಂದು. ಏನು ಮಾಡೋಕ್ಕಾಕತ್ತೆ ಹೇಳ್ರಿ? ನಮ್ಗೆ ಕಟ್ಟಿದ ರೊಕ್ಕ ಚಂದಾಗಿ ಕೊಟ್ಬಿಟ್ಟೆ ಅಂದ್ರೆ ನಾವು ಯಾಕ್ರಿ ಬಂದು ನಿಲ್ತೇವೆ ಇವ್ರ ಮನೆ ಮುಂದೆ? ಮತ್ತು ಗೆಳತಿ ಮನೆ, ನಮ್ಮ ಮನೆ, ಇವ್ರ ಮನೆ, ರೊಕ್ಕ ಇಸ್ಕೊಳ್ಬೇಕಾದ್ರೆ ಚಂದ ಇರ್ತಾರ. ಬರ್ರಿ ಸರ್, ಕುದ್ಗೆ ಬರ್ರಿ ಸರ್, ಚಾ ಕೊಡ್ತೀರಿ ಸರ್, ಮತ್ತು ನಾಷ್ಟ ಮಾಡ್ತೀರಿ ಸರ್. ಅವಾಗ ಉಪಚಾರ ನೋಡ್ಬೇಕ್ರಿ. ಏನು ಮನೆಗೆ ಸ್ವಂತ ಒಡ ಹುಟ್ಟಿದ ತಂಬ ಅಣ್ಣ ಬಂದಾರನ ಅನ್ನೋರ್ಗತೆ ಮಾಡ್ತಿರ್ತಾರೆ. ಈಗ ಯಾವ್ದ ಬೀದಿ ನಾಯನ ಹುಚ್ಚನಾಯನ ಅನ್ನೋರ್ಗತೆ ಈಗ ಮಾಡ್ತಾರ್ರಿ ಸಾಲ ವಾಪಸ್ ಕೊಡೋ ಮುಂದೆ. ಏನಮ್ಮ ಈಗ ದುಡ್ಡು ಕಟ್ತೀರ ಕಟ್ಟಲ್ಲ? ಎಷ್ಟು ಸಲ ಹೇಳ್ಬೇಕ್ರಿ ಸರ? ಈಗ ಎಲ್ಲಾರ್ದು ದುಡ್ಡು ಎಲ್ಲಿಂದ ತಂದು ಕಟ್ಬೇಕು? ಪಾಪಕ್ಕೆ ಕಟ್ಟಂದ್ರೆ ಆಕಿನ ಮನೆ ರೊಕ್ಕ ಹುಕ್ಕಂದ್ ಕುಂದಿರ್ತಾಳೆ ಅಂದ್ರೆ ನೆಲಕ್ಕೆ ಬರ್ ತೆಗೆದು ಕೊಡಕ್ಕೆ. ಈಗ ಆಗಂಗಿಲ್ರಿ, ಮುಂದಿನ ವಾರ ಬರ್ರಿ. ಮುಂದಿನ ವಾರ ಬರ್ಬೇಕ್ರೆ? ಸರಿ ಸರ್, ನಡ್ರಿ, ಅಲ್ಲಿ ಸ್ಕೂಟಿ ಐತೆಲ್ಲ ತಗೊಂಡು ಹೋಗೋಣ. ಆಮೇಲೆ ಅವರ ಬೆನ್ನು ಹತ್ಕೊಂಡ್ ಬರ್ತಾರೆ ನಮ್ಮ ಆಫೀಸ್ಗೆ. ಏನ್ರಿ ಸುಮ್ಮಿ, ಏನ್ ಮಾಡಿದೀಗ? ಸ್ಕೂಟಿ ಹೋಯ್ತಾನೆ ಅಂತಾರಲ್ಲ, ನನ್ನ ಗಂಡ ಬಂದ್ರೆ ಏನೆಲ್ಲ ನನ್ನ ಚರಮನ ಸುಲಿತಾನ. ಯವ್ವ ಹೋತು, ಇಂಥವೆಲ್ಲ ಆಗಿ ಬರಂಗಿಲ್ಲ. ಬೇಡ ಅಂದ್ರೆ ಹೋಗಿ ಅದ್ರ ಕುತ್ಕೊಂಡಿವಿ. ನೀನು ಯಾರು ಕುಂದ್ರು ಅಂದದ ನಿನಗೆ? ಯಾ ಸಂಗ್ ಬೇಡ, ಯಾ ಮಂಗ್ ಬೇಡ ಅಂತ ಹೇಳ್ತಾನೆ. ಮತ್ತೆ ಇಂಥದ್ದು ಮಾಡಿ ಏನಂದ್ ನನ್ನ ಗಂಡ ಏನಿಲ್ಲ ಅನ್ನ ಓಡ್ಸಾಡ್ ಬಿಡ್ತೀನಿಲೇ ಊರ್ ತುಂಬಾನ. ಏನಾರು ಮಾಡ್ಲೇ ಸುಮ್ಮಿ? ಅಯ್ಯೇಶಾರು, ನೀ ಏನಕ್ಕೆ ಹೆದರ್ತಿ? ತಡಿ, ಹೆಂಗ್ ಹೋಯ್ತಾನ ಒಯ್ಲವನ? ಮನೆಗಿಂದ ಬಂದು ಕಳು ಮಾಡ್ಕೊಂಡು ಹೋಗ್ಯ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಅವಾಗ ಗೊತ್ತಾಕತ್ತೇವ ನೀವು ಸರಿಗೆ. ಬೇಡವಾ ಇವ ತಾಯಿ, ನಿನ್ ಸವಾಸನ ಬೇಡ. ಕಂಪ್ಲೇಂಟ್ ಕೊಡ್ತಾನೆ, ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಅಂತ ನಾನು ಮತ್ತೆ ಏನೋ ಚಂದ ಗಂಡನ ಬಾಳೆ ಮಾಡ್ಕೊಂಡು ಹೊಂಟಾನೆ. ಮತ್ತೆ ನನ್ನ ಗಂಡಗ ನನಗೆ ಜಗಳ ತಂದಿಟ್ಟು ನೀನು. ಬೇಡ, ಇದು ಹೆಂಗ್ ಹೋಯ್ತಾನ ಒಯ್ಲಿ ಅವನು. ಅಡ್ಡ ಮಕ್ಕತ್ತಾನೆ ಇದು ಗಾಡಿಗೆ. ಗಾಡಿ ಒಯ್ಬೇಕಾ ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗ್ಲಿ ಅವನು. ಸರ, ಸ್ಕೂಟಿ ಗೀಟಿ ಏನು ಒಯ್ಬೇಡ್ರಿ, ನಿಮಗೆ ಪುಣ್ಯ ಬರ್ತದೆ ಸರ. ನೀವು ಹಂಗೂ ಒಯ್ದತ್ತಿರ್ತಾನೆ ಅಂತಂದ್ರೆ ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗ್ರಿ. ಅದು ಹೆಂಗೆ ಹೋಗ್ತೀರಿ ನೋಡ್ತಾನೆ ನಾನು. ನೋಡಮ್ಮ, ನೀವು ಹೇಳಿದ್ರೆ ನಾವು ಕೇಳಾಕ್ತಾ ಇರಲಿಲ್ಲ. ಪ್ರತಿ ವಾರನೂ ಸಾಕಾಗ್ಬಿಟ್ಟೈತೆ ನಮಗೆ ಕೇಳಿ. ನಾವು ಮಾತ್ರ ಈ ಸಲ ಒಯ್ಯರ ಇದನ್ನು. ಆಮೇಲೆ ಬರ್ರಲ್ಲ ಆಫೀಸಿಗೆ ಬಂದು ಬೆಟ್ಟಾಗಿ ಮಾತಾಡ್ರಲ್ಲ, ಬೇರೆ ಸರ್ ಇರ್ತಾರೆ ಅವ್ರ ಜೊತೆಗೆಲ್ಲ ಹೇಳ್ರಿ, ಹಿಂಗೆ ಆಗೈತಿ, ಹಿಂಗೆ ಮಾಡಿದ್ರಿ ಇವರು ಅಂತಂದು ಹೇಳ್ರಿ. ನೋಡೋಣ, ನಿಮ್ಮ ತಪ್ಪಿದ್ರೆ ನಿಮಗೆ ಬೈಲಿ, ನಮ್ಮ ತಪ್ಪಿದ್ರೆ ನಮಗೆ ಹೇಳಿ, ನಾವು ಕೇಳ್ತೇವೆ ಅದಕ್ಕೆ. ಅಷ್ಟಕ್ಕೂ ನಿಮಗೆ ಸ್ಕೂಟಿ ಒಯ್ಬಾರ್ದು, ಅದು ಒಯ್ಬಾರ್ದು ಅಂದ್ರೆ ಈಗಿಂದೀಗ ಅಷ್ಟು ಸದಸ್ಯರಿಗೆ ಫೋನ್ ಮಾಡಿರಿ, ಕರೆಸ್ರಿ, ನಮ್ಮ ದುಡ್ಡು ನಮಗೆ ಕಟ್ರಿ. ಆಮೇಲೆ ನಿಮ್ಮ ಮನೆ ಸಾಮಾನು ಯಾರು ಮುಡ್ತಾರ್ರಿ? ಸುಮ್ಮನೆ ಫೋನ್ ಮಾಡಲಿ, ಎಲ್ಲರಿಗೂ ಫೋನ್ ಮಾಡು. ಅವ್ರು ಯಾರ್ಯಾರು ಅದಾರ ನೋಡು, ಆಕೆಯಾರ ಪುಸ್ಸಿ, ಹೇಮಿ, ಲಲಿತಕ್ಕ, ಮತ್ತೆ ಭಾಗ್ಯ, ಮತ್ತೆ ಈಕೆಯಾರ ಮುದುಕವ್ವ, ಅಷ್ಟರಿಗೆ ಫೋನ್ ಮಾಡು. ಒಬ್ಬರನ್ನು ಬಿಡಬೇಡ. ಎಲ್ಲ ಬಿಡಾಡರಿಗೆ ರೊಕ್ಕ ತಗೊಂಬ ಅಂತಂದು ಹೇಳು. ನೋನ ತಿನ್ನೋದು ಬೇಡ ಅದೇನ, ಉಣ್ಣೋದು ಬೇಡ ಅದೇನ, ಬಂದು ಹಣೆ ಬೇಡ ತನ್ನಂಗೆ ಸಾಕಾಗೈತೆ ನನಗೆ. ಲೀಡರ್ಶಿಪ್ ತೆಗೆದು ಹೋಗೋದು ಬಿಡ್ದೆ ನಾನು. ಬೇಡ ನಾನು ಯಾರ ಏಕ ಮಾಡ್ಕೇವಲ್ರಕ್ಕ. ಅಯ್ಯ ಶರೋನ್, ಏನು ಹೆದರಕ್ ಹೋಗ್ಬೇಡ, ಬೇಕಂತಾನೆ ಹೆದರ್ಸಕತ್ತಾರ ಅವ್ರು. ಈಗ ಫೋನ್ ಮಾಡಿದ್ರೆ ಎಲ್ಲಾರು ಬರ್ಬೇಕಲ್ಲ, ಏನ್ ಮನೆ ಕಾಯ್ಕೊಂಡ್ ಕುಂದಿರ್ತಾರ ಇವ್ರು ಸರ್ ಬರ್ತಾರ ಅಂತಂದು ಹೇಳಿ. ಹೊಲಕ್ಕೆ ಹೋಗೋರು ಹೋಗಿರ್ತಾರ, ಕೆಲ್ಸಕ್ಕೆ ಹೋಗೋರು ಹೋಗಿರ್ತಾರ. ಎಲ್ಲಾರನ್ನ ಎಲ್ಲಿಂದ ಕರೆಸಕ್ ಹೋಗಿಲ್ಲ ನಾನೀಗ. ನಾ ಬಾ ಅಂದ್ರೆ ಬರ್ಬೇಕಲ್ಲ ಅವ್ರು.
ಮತ್ತು ಸರ್ ಹೇಳ್ದಂಗೆ ನಡೀತೈತೇನ ಆಗ್ತದ ಅವ್ರು ಹೇಳ್ತಾರ ಅಂದ್ರೆ ಹೆಂಗಾರ ಮಾಡಿ ನಾಳೆಗೆ ಅಡ್ಜಸ್ಟ್ ಮಾಡಿ ಕಟ್ಟಿದ್ರಕತ್ತಂತೆ ಹೌದು ಬಿಡ್ಲ ನೀ ಅನ್ನೋದು ಖರೆ ಐತಿ ಏನು ಮಾಡ್ಬೇಕಾತ ಸರ್ ಹೆಂಗಾರ ಯಾಕಾಗಿಲ್ರಿ ಒಂದ್ಸಲ ಸಗಣಿ ತಿನ್ನ ಕೆಲಸ ಮಾಡಿಬಿಟ್ಟೆ ನಾನು ಈ ಬೆಂಗ್ಳೂರಿಗೆ ಯಾರಿಗೆ ಸಾಲ ಕೊಡಿಸ್ಬಾರ್ದಾಗಿತ್ತು ಕೊಡಿಸ್ಬಿಟ್ಟನಿ ಇನ್ನೊಂದ್ಸಲ ಐತಲ್ರಿ ಒಂದೇ ಸಲ ಸರಿ ಆಗದೆ ಎಲ್ಲ ಇನ್ನೊಂದು ನಿಂತದ ಏನು ತಪ್ಪಾಗಂಗಿಲ್ಲ ನಾಳೆ ನನ್ನ ಗಂಡ ಹೇಳಿ ಹೆಂಗಾರ ಮಾಡಿ ಅಷ್ಟ್ರದ್ದು ರೊಕ್ಕ ಇಸ್ಕೊಂಡು ಕಟ್ಟಿ ಹೊರಗೆ ಬಿದ್ದುಬಿಡ್ತೇನೆ ಸರ್ ಇಟ್ಟು ಹೋಗ್ರಿ ಸರ್ ನಮ್ಮ ಗಾಡಿ ತಗೊಂಡು ಹೋಗ್ಬೇಡ್ರಿ ಹಾಂ ಸರಿ ತಗೊಳಮ್ಮ ನಾಳೆ ಕಟ್ತೀರಿ ಹಂಗಾದ್ರೆ ಪಕ್ಕ ಹ್ಞೂ ಸರ್ 100% ಕರೆಕ್ಟ್ ನೋಡ್ರಿ ಸುಳ್ಳು ಮಾತಾಡಲ್ರಿ ಸರ್ ನನಗೆ ಎದಕ್ಕೆ ಬೇಕಾಗೈತ್ರಿ ನಮ್ದು ಬೇಕಾದಂಗೆ ಗೊತ್ತೈತಿ ತೆಂಗಿನ ಗಿಡ ಅಡಿಕೆ ಗಿಡ ಆ ಹಣ್ಣು ಈ ಹಣ್ಣು ಜಗ್ ಬರ್ತಾವ್ರಿ ಮಾರಿದ ಅವ ರೊಕ್ಕ ತಗೊಂಡು ಖರ್ಚು ಮಾಡಿರಿ ಸಾಕು ನಾನು ಇದ್ರಾಗ ಒಳ್ಳೆ ಸಿಕ್ಕಂದು ಒದ್ದಾಡಕತ್ತೇನಿ ಸರಿ ತಗೊಳಮ್ಮ ಹಂಗಾರೆ ನಾಳೆ ಹೆಂಗೆ ಬರ್ಬೇಕಲ್ಲ ಅವಾಗ ತಗೊಂಬರ್ತೇವೆ ಒಂದು ಸ್ಕೂಟಿನ ಬರ್ರಿ ಸರ್ ಹತ್ತಿರ ಗಾಡಿನ ಯವ್ವ ಸತ್ ಮೇಲೆ ಸುಮ್ಮಿ ನನ್ನ ಮೇಲೆ ಹತ್ತಿಸ್ತಾರಲ್ಲ ಸರ್ ಗಾಡಿನ ಹಾಂ ನಡ್ರಿ ಸರ್ ಹೋಗೋಣ